ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದಾರೆ ಸರ್? ತಯಾರಿ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು 18ನೇ ತಾರೀಕು ದಿವಸ ವಿಧಾನಸಭೆಯ ನಮ್ಮ 7 ಸೀಟುಗಳ ಚುನಾವಣೆ ನಡೀತಾ ಇದೆ. 9 ಗಂಟೆಯಿಂದ 4 ಗಂಟೆವರೆಗೆ ನಾವೆಲ್ಲರೂ ಈಗ ನಮ್ಮೆಲ್ಲ ಸದಸ್ಯರು, ನಮ್ಮ ಪಕ್ಷದ ಮತ್ತು ನಮ್ಮ ಬಾಹ್ಯ ಬೆಂಬಲಿತ ಸದಸ್ಯರು, ನಮಗೆ ಬೆಂಬಲ ವ್ಯಕ್ತಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಹಾಜರಿದ್ದಾರೆ. ನಾವೆಲ್ಲರೂ ನಮ್ಮ 5 ಕ್ಯಾಂಡಿಡೇಟ್ಗಳ ಜೊತೆಗೆ ವಿಧಾನಸಭೆಗೆ ಹೋಗಿ ಅಲ್ಲಿ ಮತದಾನ ಮಾಡ್ತಕ್ಕಂಥ ಎಲ್ಲ ರೀತಿಯ ಪ್ರಕ್ರಿಯೆಯನ್ನು ನಮ್ಮ ಹೈಕಮಾಂಡಿನ ಆದೇಶದಂತೆ ಅದನ್ನು ವಿಪ್ಪನ್ನು ಕೂಡ ಕೊಡ್ತಾ ಇದ್ವಿ. ಅವರು ತಮ್ಮ ಮತವನ್ನು ನಮ್ಮ ಪಕ್ಷದ ನಾವು ಅಭ್ಯರ್ಥಿಗಳಿಗೆ ಹಾಕ್ತಾರೆ ಅಂತ ಹೇಳಿ ಆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗ ವಿಧಾನಸೌಧಕ್ಕೆ ನಾವು 8 ಗಂಟೆಗೆ ಇಲ್ಲಿಂದ ಬಿಟ್ಟು ನೇರವಾಗಿ ಅಲ್ಲಿ ಹೋಗಿ ಮತದಾನ ಮಾಡ್ತೀವಿ. ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡಿರ್ತಾರೆ. ಅದು ಮಾಡಿರ್ತೀವಿ, ಮಾಡಲಾರ್ದೆ ಹಂಗೆ ನೋಡಿ. ಒಂದು ಮತ ಫಿಕ್ಸ್ ಮಾಡಿರ್ತೀವಿ, ಈಗ ಒಂದು 30 28 ಫಿಕ್ಸ್ ಮಾಡಿರ್ತಾರೆ. ಅದು ಆದ್ಮೇಲೆ ಹೆಚ್ಚುವರಿ ಮತಗಳನ್ನು 5ನೇ ಅಭ್ಯರ್ಥಿಗೆ ಇರ್ತದೆ. ಅದು ಆಯ್ತು, ಅದು ಮಾಡಿಕೊಂಡು ಉಳಿದಂಥ ಅಭ್ಯರ್ಥಿಗೆ ಎಕ್ಸ್ಟ್ರಾ ಏನು ನಾವು ಕ್ಯಾಂಡಿಡೇಟ್ ಹಾಕಿ ಅದಕ್ಕೆ ಇರ್ತದೆ, ಅದಕ್ಕೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದು ಒಂದು ಪ್ಲ್ಯಾನನ್ನು ನಮ್ಮ ಹೈಕಮಾಂಡವ್ರು ಮಾಡಿದ್ದಾರೆ. ಒಬ್ಬೊಬ್ಬ ಅಭ್ಯರ್ಥಿ ಒಂದು ಫಸ್ಟ್ ಸೆಕೆಂಡ್ 2 ಹಾಕ್ತಾನೆ ಅಷ್ಟೇ. ಕೆಲವು ಜನ ವಿಧಾನಸೌಧಕ್ಕೆ ಬರ್ತಾರೆ. ಎಲ್ಲರೂ ಜೊತೆಗಿದ್ದಾರೆ. ಹೈಕಮಾಂಡ್ ಆದೇಶನ ಎಲ್ಲರೂ ಕೂಡ ಶಿರಸಾವಹಿಸಿ ಪಾಲಿಸ್ತೀವಿ. ಎಲ್ಲರೂ ಕೂಡ ನೇರವಾಗಿ ಮತದಾನದ ಇದಕ್ಕೆ ಹೋಗ್ತಾ ಇದ್ದೀವಿ. ಅದೆಲ್ಲ ಹೆಂಗೆ ಗೊತ್ತಾಗ್ತದೆ? ಈಗಂತೂ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಎಷ್ಟು ಮತ ಹಾಕ್ತೀರಿ ಏನು ನಾವೇನನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಅದನ್ನು ಬಹಿರಂಗಪಡಿಸ್ಲಿಕ್ಕೆ ಆಗೋದಿಲ್ಲ. ಒಟ್ಟಾರೆ ನಮ್ಮ ಎಲ್ಲ ಪಕ್ಷದ ನಮ್ಮ ಅಭ್ಯರ್ಥಿಗಳು 100% ಗೆದ್ದಿದ್ದಾರೆ. ಏನಿಲ್ಲ, ಏನಿಲ್ಲ, ಯಾವ ಭಯನೂ ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.